ನಮಸ್ಕಾರ ಎಲ್ಲರಿಗೂ ಕೂಡ ವೀಕ್ಷಕರೇ, ಬನ್ನಿ ಇವತ್ತು ಕೂಡ ನಾನು ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ತೊಗರಿಬೇಳೆ ಉದುರು ಪಲ್ಯ ಮಾಡಿ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ ಚಪಾತಿಗೆ ಸೂಪರಾಗಿ ಕಾಂಬಿನೇಷನ್. ಹಾಗೆ ಇದ್ರ ಜೊತೆಗೆ ಒಂದು ಮೊಸರು ಕೂಡ ಇದ್ದರೆ ಅದೇನು ಕೇಳೇಬೇಡಿ, ಅಷ್ಟು ತುಂಬಾ ಸಖತ್ತಾಗಿರುತ್ತೆ ವೀಕ್ಷಕರೇ. ಬನ್ನಿ ಮತ್ತು ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ಕಡೆ ಮಾಡುವಂಥ ಪದ್ಧತಿಯಿಂದ ಉದುರುಬೇಳೆ ಪಲ್ಯ ಯಾವ ರೀತಿ ಮಾಡ್ತೀವಿ ಅಂತ. ನೋಡಿರ್ಬೋದು ನೀವು 2-3 ರೆಸಿಪಿ ತೋರಿಸ್ತೀನಿ, ಅದ್ರ ಜೊತೆಗೆ ಇದೊಂದು ಕೂಡ ರೆಸಿಪಿ ತೋರಿಸ್ತೀನಿ. ಬನ್ನಿ ಮತ್ತೆ ವಿಡಿಯೋ ವಿಧಾನ ಕೂಡ ನೋಡ್ಕೊಂಡು ಬರೋಣ. ಇವತ್ತು ಉದುರುಬೇಳೆ ಪಲ್ಯ ಮಾಡಕ್ಕೆ ಈ ರೀತಿ ತೊಗರಿಬೇಳೆ ತಗೊಂಡಿದ್ದೀನಿ. ಒಂದು ಫೋಟೋ ನೋಡಿ, ಕ್ಲಿಕ್ ನಾನು ಮಾಡ್ರಿ. ತೊಗರಿಬೇಳೆ ಉದುರು ಪಲ್ಯ ಮಾಡೋದಕ್ಕೆ ನನಗೆ ಆಲ್ರೆಡಿ ನೋಡಿ ಇದು ಒಂದು 2-3 ತಾಸು ನೆನೆ ಹಾಕೋಬೇಕು, ಇಲ್ಲಾಂದ್ರೆ ರಾತ್ರಿ ಇಡೀ ನೆನೆ ಹಾಕೊಂಡ್ರು ಕೂಡ ಪರವಾಗಿಲ್ಲ. ಏನು ಕೂಡ ತರಕಾರಿ ಇಲ್ದಾಗ ನಾವು ಈ ರೀತಿ ಮಾಡ್ಕೋಬಹುದು. ಮತ್ತೆ ಎಲ್ಲಿ ಬೇಕಾದ್ರೂ ಕೂಡ ಪರವಾಗಿಲ್ಲ. ಎಲ್ಲ ಒಂದು 3 ಗಂಟೆಗಳ ಕಾಲ ಯಾವ ರೀತಿ ನೆಂದಿರ್ಬೇಕಂತ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಇಲ್ಲಿ ನಾನು ರಾತ್ರಿನೇ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡಿದ್ದೆ, ಅದಕ್ಕಾಗಿ ನಾನು ರಾತ್ರಿ ನೆನೆ ಹಾಕೊಂಡಿದ್ದೀನಿ. ಬೆಳಗ್ಗೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಳಗ್ಗೆ ನೆನೆ ಹಾಕೊಂಡು ಸಾಯಂಕಾಲ ಕೂಡ ಮಾಡ್ಕೋಬಹುದು. ಬೇಳೆ ನೆಂದ್ರೆ ಚೆನ್ನಾಗಿ ರುಚಿ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಬೇಳೆ ನೆನೆ ಹಾಕೊಂಡು ಚೆನ್ನಾಗಿ ಬೇಳೆ ನೆಂದು ರೆಡಿ ಆಗಿದೆ. ತೊಗರಿಬೇಳೆ ಚೆನ್ನಾಗಿ ಒಂದ್ 2-3 ತಾಸು ನೆನೆ ಹಾಕೋಬೇಕು. ಚೆನ್ನಾಗಿ ನೀರಲ್ಲಿ ನೆನೆ ಹಾಕೊಂಡ್ರೆ ಅದು ತೊಗರಿಬೇಳೆ ತಗೊಂಡಿದ್ದೀನಿ. ನೀವು ಕೂಡ ಈ ರೀತಿ ನೆನೆ ಹಾಕೊಂಡ್ರೆ ಬೇಳೆ ತುಂಬಾನೇ ಸೂಪರ್ ಆಗಿ ಬರುತ್ತೆ. ನೀವು ಎಷ್ಟು ಬೇಳೆ ಚೆನ್ನಾಗಿ ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಬೇಳೆ ನೆನೆ ಹಾಕೊಳ್ಳಿ. ನಾನು ಇಲ್ಲಿ ಅಂದ್ರೆ ಜಾಸ್ತಿ ಹೊತ್ತು ನೀರಲ್ಲಿ ಕುದಿಯೋದಕ್ಕೆ ಟೈಮ್ ತಗೊಳ್ಳೋದಿಲ್ಲ. ಆಲ್ಮೋಸ್ಟ್ ಇಷ್ಟು ಮುಂದೆ ತೋರಿಸ್ತೀನಿ ಹೇಗಿದೆ ಅಂತ. ಈಗ ಬನ್ನಿ, ನೆನೆ ಹಾಕಿರೋಂಥ ಬೇಳೆ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಆಗಿದೆ. ಈಗ ಮುಂದೆ ಪ್ರೊಸೆಸಿಂಗ್ ಏನಂದರೆ, ನಾನು ಆಲ್ರೆಡಿ ಇಲ್ಲಿ ಬಾಣಲಿ ಕೂಡ ಬಿಸಿಗೆ ಇಟ್ಕೊಂಡಿರೋದು. ಆ ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನೋಡಿ, ನಾನು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಹೀಟ್ ಆಗಬೇಕು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹೀಟ್ ಆಗಲಿ ಅಂತ ಇಟ್ಕೊಂಡಿರೋದು ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಆದಮೇಲೆ ಅದ್ರ ಒಳಗಡೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇರೋದು. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದ ತಕ್ಷಣ ಅದ್ರ ಒಳಗಡೆ ಸ್ವಲ್ಪ ಕರಿಬೇವು ನೋಡಿ, ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವು ಹಾಕ್ಕೊಂಡ ತಕ್ಷಣ ಅದರೊಳಗಡೆ ನೋಡಿ ಸ್ವಲ್ಪ ಕೊಟ್ಟಿರೋಂಥ ಬೆಳ್ಳುಳ್ಳಿ. ನಮ್ಮ ಕಡೆ ಯಾವುದೇ ಉದುರು ಪಲ್ಯ ಮಾಡಿದ್ರೂ ಕೂಡ ನಾವು ಈರುಳ್ಳಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಈರುಳ್ಳಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿ ಕಾಣಿಸೋದಿಲ್ಲ. ಒಂದೊಂದು ಯಾವುದೇ ಅಂದರೆ ಯಾವ ಬೇಳೆಗೆ ಯಾವುದು ಇರಬೇಕಪ್ಪ ಅಂತ ಯೋಚನೆ ಮಾಡಿ ಅದು ಹಾಕ್ಕೊಳ್ತೀವಿ. ಈಗ ನೋಡಿ, ನಾನು ತೊಗರಿಬೇಳೆ ಉದುರು ಪಲ್ಯ ಮಾಡ್ತಾ ಇದ್ದೀನಲ್ಲ, ಅದಕ್ಕಾಗಿ ನಮ್ಮ ಕಡೆ ತೊಗರಿಬೇಳೆ ಉದುರು ಪಲ್ಯಗೆ ನಾವು ಬೆಳ್ಳುಳ್ಳಿನೇ ಹಾಕ್ಕೊಳ್ಳೋದು. ಈಗ ನಾನು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಬೆರೆಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಉಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಅದ್ರ ಜೊತೆಗೆ ಅರಿಶಿನ ಕೂಡ ಹಾಕ್ಕೊಂಡಿರೋದು ನಾನು ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ. ಇದೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಬೆಳ್ಳುಳ್ಳಿ ಕಲರ್ ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಒಳಗಡೆ ನಾನು ನೆನೆ ಹಾಕೊಂಡು ಇಟ್ಕೊಂಡಿರೋವಂಥ ಬೇಳೆ ಅದ್ರ ಒಳಗಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಎಲ್ಲನೂ ಕೂಡ ನೀರು ಜಾನ್ ಇಟ್ಕೊಂಡಿರೋಂಥ ಬೇಳೆ ಹಾಕಿ ತೊಗೊಂಡಿರೋದು ನೋಡಿ. ಈಗ ನಾನು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದು ನೋಡಿದ್ರೆ ಎಷ್ಟು ಬೇಳೆ ಸ್ವಲ್ಪನೇ ಕಾಣಿಸ್ತಾ ಇದೆ ಅಲ್ವಾ, ಅದು ಎಷ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಸ್ವಲ್ಪ ಹೋಗ್ತೀವಲ್ಲ, ಅದು ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ನೋಡಿ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ, ಸ್ಕಿಪ್ ಮಾಡದೆ ನೋಡ್ತಾ ಇರಬೇಕು. ಇದಕ್ಕೆ ನಾನು ಖಾರ ಬೇಕಲ್ವಾ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ತೀನಿ ಖಾರ. ನಿಮ್ಮ ಕಡೆ ನೀವು ಹಸಿಮೆಣ್ಸಿಗೆ ಅಂದರೆ ಸ್ವಲ್ಪ ಖಾರ ಇಷ್ಟ ಇಲ್ದವರು ಹಸಿಮೆಣ್ಸಿಗೆ ಕೂಡ ಹಾಕ್ಕೋಬೋದು ಎಣ್ಣೆಯಲ್ಲಿ. ನಾನು ಇದಕ್ಕೆ ಕೆಂಪು ಖಾರ ಇದ್ರೇ ಒಂಥರ ರುಚಿ ಚೆನ್ನಾಗಿರುತ್ತೆ, ಅದಕ್ಕಾಗಿ ನಾನು ಕೆಂಪು ಖಾರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೆಂಪು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಕೆಂಪು ಖಾರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇರೋದು. ಈಗ ಚೆನ್ನಾಗಿ ಬೇಳೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕಲಿಸ್ತಾ ಹೋಗಿ. ಯಾಕಂದರೆ ಸ್ವಲ್ಪ ಅದು ಹೊತ್ತೋಗುತ್ತೆ ಬೇಳೆ ಕೂಡ, ಅದು ಸ್ವಲ್ಪ ಕೈ ಆಡ್ತಾ ಇರಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೇಳೆ ಎಲ್ಲ ಸ್ವಲ್ಪ ಮೆತ್ತಗೆ ಬೀಳಬೇಕು. ಅದೇ ರೀತಿ ಕೈ ಆಡ್ತಾ ಇರಿ. ಚೆನ್ನಾಗಿ ಕಲರ್ ಬರುತ್ತೆ. ಬೇಳೆ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ತೋರಿಸ್ತೀನಿ. ಸ್ವಲ್ಪ ಮುಂದೆ ಥರ ನೋಡ್ಕೋತ ಹೋಗಿ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಬೇಳೆ ಕಲಿಸ್ತಾ ಹೋದ್ಮೇಲೆ ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು. ಬೇಳೆ ಈಗ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಆದರೂ ಕೂಡ ಈ ಬೇಳೆ ಸ್ವಲ್ಪ ಮೆತ್ತಗೆ ಬೀಳಬೇಕಲ್ಲ, ಅದಕ್ಕಾಗಿ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಒಂದೊಂದು ಸೈಡಲ್ಲಿ ಬೇಳೆ ಏನು ಮಾಡ್ತಾರೆ, ಸ್ವಲ್ಪ ಒಂದು ವಿಸಿಲು ಹೊಡೆದು ಮತ್ತು ಆಮೇಲೆ ಈ ರೀತಿ ಉದುರಾಗಿ ಪಲ್ಯ ಮಾಡ್ಕೊಳ್ತಾರೆ. ಆ ರೀತಿ ಕೂಡ ಮಾಡ್ಕೋಬೋದು, ಆದರೆ ಅದು ಟೇಸ್ಟ್ ಬೇರೆಯೇ ಬರುತ್ತೆ, ಈ ಟೇಸ್ಟ್ ಕೂಡ ಬೇರೆ ಬರುತ್ತೆ. ಆ ರೀತಿ ಕೂಡ ಮಾಡಿಕೊಂಡು ನೋಡಿ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ರೀತಿ ಕೂಡ ಮಾಡ್ಕೊಂಡು ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ. ಈಗ ನೋಡ್ಬೋದು, ನಾನೆಲ್ಲ ಬೇಳೆ ಚೆನ್ನಾಗಿ ಕೈ ಆಡಿಸ್ತಾ ಹೋಗಿದ್ದೀನಿ. 1 ನಿಮಿಷ ಆಯಿತು ಚೆನ್ನಾಗಿ ಕೈ ಆಡಿಸಿದಾದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಕೈಯಲ್ಲಿ ನೀರು ತೊಗೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಕೈಯಿಂದ ಸ್ವಲ್ಪ ಚಿಂಪಡಿಸ್ಬೇಕು ನೀರೆಲ್ಲ ಕಡೆ. ನೀರು ಹಾಕ್ಕೋಬಾರ್ದು, ಕೈಯಿಂದ ಎಲ್ಲ ಕಡೆ ಸ್ವಲ್ಪ ಚಿಂಪಡಿಸ್ಬೇಕು ನೀರು. ಚಿಂಪಡಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಬೇಕು. ಸಣ್ಣ ಉರಿ ಮೇಲೆ ಬಿಟ್ಬಿಡಿ, ಜಾಸ್ತಿ ಕೂಡ ಹೈ ಉರಿ ಇಡಬೇಡಿ. ಸಣ್ಣ ಉರಿನ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಳೆ ಮೆತ್ತಗೆ ಬೀಳೋವರೆಗೂ ಈ ರೀತಿ ಬಿಟ್ಬಿಡಬೇಕು ಮುಚ್ಚಿ.
ನಾನು ಒಂದು ನಿಮಿಷ ಹಾಗೆ ಬಿಟ್ಟಿದ್ದೆ. ಬಿಟ್ಟಾದ್ಮೇಲೆ ಮತ್ತೆ ತೆರೆದು ನೋಡ್ತೀನಿ, ಬೇಳೆ ಚೆನ್ನಾಗಿ ಮೆತ್ತಗಾಗಿದೆ. ನೋಡ್ಬೋದು, ಕಾಣಿಸ್ತಾ ಇರ್ಬೋದು. ಜಾಸ್ತಿ ಕೂಡ ಮೆತ್ತಗಾಗಬಾರ್ದು, ಅಷ್ಟೇ ನಾರ್ಮಲಾಗಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿರೋದು. ನಿಮಗೆ ನೀರು ಇಷ್ಟ ಇಲ್ಲ ಸ್ವಲ್ಪ ಹುಳಿ ಕೂಡ ಹಾಕ್ಕೋಬೋದು. ನೀರು ಬದಲಾಗಿ ನೀವು ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು ಹುಳಿ ಹುಳಿಯಾಗಿ. ನಾನು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿಲ್ಲ ವೀಕ್ಷಕರೇ, ನಿಮ್ಮ ಹತ್ರ ಇದ್ದರೆ ನೀವು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೇಬೇಕು, ಚೆನ್ನಾಗಿರುತ್ತೆ ರುಚಿ ಅದನ್ನು ಕೂಡ. ಈಗ ನೋಡಬಹುದು ಚೆನ್ನಾಗಿ ಬೇಳೆ ಮೆತ್ತಗಾಗಿದೆ. ಆಲ್ಮೋಸ್ಟ್ ನಾವು ರಾತ್ರಿ ನೆನೆ ಹಾಕ್ಕೊಂಡ್ರೆ ಬೇಳೆ ಇರುತ್ತಲ್ವ, ಅದು ಸ್ವಲ್ಪ ಜಾಸ್ತಿ ಏನು ಕುದಿಯೋ ಅವಶ್ಯಕತೆ ಬೀಳೋದೇ ಇಲ್ಲ. ಸ್ವಲ್ಪ ನೀರಲ್ಲಿ ಸ್ವಲ್ಪ ಹಬೆಯಲ್ಲಿ ಚೆನ್ನಾಗಿ ಮೆತ್ತಗಾದರೆ ಸಾಕು. ಈಗ ಮುಂದೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಅದಕ್ಕೆ ಗುರಾಳ ಪುಡಿ ಹಾಕ್ತೀನಿ. ನಮ್ಮ ಕಡೆ ಏನೇ ರೆಸಿಪಿ ಮಾಡಿದ್ರು ವೀಕ್ಷಕರ ನಾವು ಗುರಾಳ ಪುಡಿ ಹಾಕ್ಕೊಳ್ತೀವಿ. ಯಾಕಂದರೆ ಬೇಳೆ ಉದುರು ಪಲ್ಯಗೆ ಗುರಾಳ ಪುಡಿ ಇರೋದ್ರಿಂದ ಉತ್ತರ ಕರ್ನಾಟಕ ರುಚಿ ಅದರಿಂದಲೇ ಗೊತ್ತಾಗುತ್ತೆ ನೋಡಿ. ಈಗ ನೋಡಬಹುದು ನಾನು ಚೆನ್ನಾಗಿ ಎಲ್ಲ ಕೂಡ ಗುರಾಳ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ಚಪಾತಿಗೆ ರೊಟ್ಟಿಗೆ ಸೂಪರಾಗಿರುತ್ತೆ ವೀಕ್ಷಕರೇ, ಟ್ರೈ ಮಾಡಿ ನೋಡಿ. ಈ ರೀತಿ ಕೂಡ ಉದುರುಬೇಳೆ ಪಲ್ಯ ತುಂಬಾ ಸಖತ್ತಾಗಿರುತ್ತೆ ನೋಡಿ. ನಮ್ಮ ಕಡೆ ಪದ್ಧತಿಯಿಂದ ತೋರಿಸಿದ್ದೀನಿ, ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡು ಕಲಿಸ್ಕೊಂಡು ನಾನು ಸ್ಟವ್ ಆಫ್ ಮಾಡಿ ಇಳಿಸ್ಕೊಂಡು ಬಿಡ್ತೀನಿ. ಇಳಿಸ್ಕೊಂಡು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿರುವಂಥ ಉದುರುಬೇಳೆ ಪಲ್ಯ ತೊಗರಿಬೇಳೆ ಹಾಕಿ ಮಾಡಿರೋದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಎಲ್ಲಿಗೆ ಬೇಕಾದರೂ ಟಿಫನ್ ಬಾಕ್ಸಿಗೆ ಕೂಡ ಕಟ್ಟಿ ಕೊಡ್ಬೋದು, ಎಲ್ಲಿಗಾದರೂ ಊರಿಗೆ ತೊಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹುಳಿ